ನಮಸ್ಕಾರ. ಕಳೆದ ಒಂದು ವಾರದಿಂದ ನಮ್ಮ ಎರಡೂ ತಾಲೂಕುಗಳಲ್ಲಿ BJPಯವರು ಏನು ಸರ್ಕಾರ ಏನು ಭಾಳ ಅನ್ಯಾಯ ಮಾಡುತ್ತೋ, ಮೋಸ ಮಾಡುತ್ತೋ, ಗಂಟು ಹೊಡ್ತೋ ಅನ್ನೋ ರೀತಿಯಲ್ಲಿ ಒಂದು ಮೈಕ್, ಪರ್ಮನೆಂಟ್ ಮೈಕ್ ಐತೆ, ಅದು ಪರ್ಮನೆಂಟ್ ವೆಹಿಕಲ್ ಐತಿ, ಪರ್ಮಿಷನ್ ಐತಿಲ್ಲ ಗೊತ್ತಿಲ್ಲ, ಮೈಕ್ ಅಂತೂ ಐತಿ, ವೆಹಿಕಲ್ ಅಂತೂ ಐತಿ. ಈಗ 30 ತಿಂಗಳು ಐತಿ, ಇನ್ನೂ 30 ತಿಂಗಳು ಇರ್ತದೆ. 3 ವರ್ಷ ಅದರಲ್ಲೆಲ್ಲ ಪ್ರಚಾರ ಮಾಡಿದರು. ಈಗ ರೈತರ ಮೆಕ್ಕೆಜೋಳ ಖರೀದಿ ಮಾಡ್ತಾಯಿರಲ್ಲ, ಎರಡೇ ಇಶ್ಯೂ. ತಾಲೂಕು ತುಂಬ ಎಲ್ಲ ಗುಂಡಿಗಳು ಬಿದ್ದಾವೆ, ರಾಜ್ಯದೆಲ್ಲ ಗುಂಡಿಗಳು ಬಿದ್ದಾವೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಅನ್ಕಂತ ಮಾಡಿದ್ರು. ನಾವು ಕೇಳಿದ್ವಿ. ಮೊನ್ನೆಯಿಂದ ಅವ್ರು ಎಲ್ಲ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥದ್ದು, ಖಾಸಗಿ ಸಂಸ್ಥೆಯವರ ಮಾಲೀಕರಿಗೆ ಫೋನ್ ಮಾಡ್ತಕ್ಕಂಥದ್ದು, ನೀವೆಲ್ಲ ಸ್ಕೂಲ್ ಬಂದ್ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಶಾಲಾ ಕಾಲೇಜು ಮಾಡಿ. ನಂದು ಸಹ ನನ್ನ ಅಧ್ಯಕ್ಷತೆಯಲ್ಲಿ 10 ಜನ ಸೇರಿಕೆ ನಾವು ಒಂದು ಗುರುಕುಲ ಚಾರಿಟಬಲ್ ಸಂಸ್ಥೆ ಮಾಡಿದ್ವಿ. 1 ವರ್ಷ 1400 ಜನ ಮಕ್ಕಳಿದ್ದಾರೆ ಇಲ್ಲೇ HKಕಟ್ಟೆಗೆ. ನನ್ನ ಮಕ್ಕಳಿಗೂ ಸಹ ಫೋನ್ ಮಾಡಿದ್ದಾರೆ. ಇದೇ ಸುರೇಶ, JK ಸುರೇಶ್ ಮಾಜಿ ಅಧ್ಯಕ್ಷ, ಅವನು ಫೋನ್ ಮಾಡಿದ್ದಾರೆ. ನಮ್ಮನ್ನು ಹೇಳಿದ್ದಾರೆ, ನೀನು ಯಾರು ಆತ ಕಾಲೇಜ್ ಬಂದಂಗೆ ನೀನು ಏನು ಹೇಳಬೇಕು ಅನ್ನೋದು ಹೇಳಿದ್ದಾರೆ, ಏನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಂಗೆ ನಮ್ಮ ಕಂಟೆ ಬಂದಿಲ್ಲ. ಹಿಂಗೆಲ್ಲ ಕಡೆ ಹೋದ್ಮೇಲೆ ನಾವು ಸಹ ಆದಷ್ಟು ಎಲ್ಲ ಖಾಸಗಿ ಶಿಕ್ಷಕರಿಗೆ ಬಂದ್ ಮಾಡಬೇಡ ಅಂತ ಹೇಳಿದ್ವಿ. ಜೊತೆಗೆ BEO ಕರೆದು ಎಲ್ಲ ಕಾಲೇಜುಗಳಿಗೂ ಸಹ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ ಬರ್ತಾರೆ. BEO ಮೂಲಕ ನಿನ್ನೆ ದಿವಸ ಎಲ್ಲ ಇಡೀ ತಾಲೂಕಿನಾದ್ಯಂತ ಈಗೆಲ್ಲ ಆನ್ಲೈನ್ ಮೊಬೈಲ್ ಒತ್ಬಿಟ್ರೆ ಕ್ಲಿಯರ್ ಹೋಗುತ್ತೆ. ಎಲ್ಲ 220 ಹಳ್ಳಿಗಳಿಗೂ ಸಹ ಮಾಧ್ಯಮಿಕ ಪ್ರಾಥಮಿಕ ಶಾಲೆ BEO ಮೂಲಕ ಹೇಳಿದ್ದೇವೆ. PUC ಕಾಲೇಜಿಗೆ ಹೋಗಿದ್ದೆ, ಡಿಗ್ರಿ ಕಾಲೇಜಿಗೆ ಹೋಗಿ ಅಂತ ಗೊತ್ತಾಯಿತು. PUC ಡೈರೆಕ್ಟ್ರಿ ದಾವಣಗೆರೆ ಫೋನ್ ಮಾಡಿ ಅವರಿಂದ ರಿಲೇಷನ್ ಕೊಡ್ತೀವಿ. ಪದವಿ ಕಾಲೇಜ್ಗೆ JDಯಿಂದ ರಿಲೇಷನ್ ಕೊಡ್ತೀವಿ. ಇಷ್ಟಾಗಿಯೂ ಸಹ ಹದ್ದು ಮೀರಿ ಹಲ್ಲೆ ಮೀರಿ ನ್ಯಾಮತಿ ಡಿಗ್ರಿ ಕಾಲೇಜ್ ಹೋಗ್ಯಾರೆ, ಅಲ್ಲೇ ಪ್ರಿನ್ಸಿಪಾಲ್ ಅವಕಾಶ ಕೊಟ್ಟಿಲ್ಲ. ನ್ಯಾಮತಿ KPSC ಸ್ಕೂಲ್ ಹೋಗ್ಯಾರೆ, ಅಲ್ಲೇ ಅವಕಾಶ ಕೊಟ್ಟಾರೆ. ಅಲ್ಲಿ ಏನು ಮಾಡಿ ಅಂದ್ಕೊಂಡ್ರೆ ಹೋಗಬಾರ್ದು ಅಂತ ಹೇಳಲ್ಲ. BJP ಬಾಟ್ ಹಾಕ್ಯಂದು, ಬ್ಯಾನರ್ ಹಾಕ್ಯಂದು, ಸಿಂಬಲ್ ಹಾಕ್ಯಂದು ಕಾಲೇಜ್ ಒಳಗಡೆ ಹೋಗಿ ಆ ಫೋಟೋ ತೆಗೆದು ಮಕ್ಕಳನ್ನ ಯೂನಿಫಾರ್ಮ್ ಅಂತ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಕರ್ಕೊಂಡು 100 ಜನ ಮಕ್ಕಳು ಕರ್ಕೊಂಡು ಪ್ರಚೋದನೆ, ನಾಳೆ ಹೆಂಗೆ ಬೈತಿ ಬರ್ರಿ ಅಂತ BJP ಪ್ರಚಾರ. ಮಕ್ಕಳಿಗೆ ಪ್ರಚೋದನಕಾರಿ ಅಂತ ಭಾಷಣ ಮಾಡ್ತಾ ತೋರಿಸ್ತಾರೆ. ಈಗ ಯಾವ್ಯಾವ ಸ್ಕೂಲ್ ಹೆಂಗೆ ನಿಂತಾರೆ, ಯಾರು ಇರ್ತಾರೆ, ಯಾವ ಸ್ಟಾಫ್ ಅಂತ ತೋರಿಸ್ತಾರೆ. ಅಥವಾ ಇದನ್ನೆಲ್ಲ ಮನಗಂಡು ಆದ್ಮೇಲೆ ಸಹ ನಾವು JDಗೆ ಹೇಳ್ಬಿಟ್ಟು ಅವರೆಲ್ಲರೂ ಶಿಸ್ತು ಕ್ರಮ ತಗೋಬೇಕು ಅಂತ ಇವತ್ತು ನೋಟಿಸ್ ಅಲ್ಲಿ ಕಳಿಸಿದ್ವಿ. ಪದವಿ ಪೂರ್ವ ಕಾಲೇಜ್ಗೂ ನ್ಯಾಮತಿ ಪದವಿ ಪೂರ್ವ ಕಾಲೇಜ್ಗೂ ಅಲ್ಲಿ ಏರ್ತೀರಿ ಮಾಡಿದೆ. ಇದು ಮಾಡ್ಬೋದಾ? ಒಬ್ಬ ಮಾಜಿ ಶಾಸಕ, ಮಾಜಿ ಮಂತ್ರಿಯಾಗಿ, ಎಲ್ಲ ಅರ್ಥಂತನಾಗಿ, ಒಂದು ಪಕ್ಷದನಾಗಿ, ಒಂದು ಪಕ್ಷದ ಚಿಹ್ನೆ ಹಾಕ್ಕೊಂಡು ಕಾಲೇಜ್ಗಳು ಹೋಗಿ ಮಕ್ಕಳು ಮಾಡ್ತಕ್ಕಿದ್ದು ಇದು ಕಾನೂನು ಬಾಹಿರ ಅಲ್ವಾ? ಇದು ಪ್ರಚೋದನಕಾರಿ ಅಲ್ವಾ? ಪ್ರಚೋದನಕಾರಿ ಭಾಷಣ ಮಾಡೋ ಅಷ್ಟೇ ಈ ರೀತಿ ಮಕ್ಕಳ ಮನಸ್ಸನ್ನು ತಿದ್ದತಕ್ಕಂಥ ದುರುಪಯೋಗ ಮಾಡ್ಕೊತಕ್ಕಂಥ ಮಾಡಿದ್ರಿಂದ ನಾವು ಅವನಿಗೂ ವಾರ್ನಿಂಗ್ ಕೊಟ್ವಿ, ಎಲ್ಲರಿಗೂ ಕೊಟ್ಟಂಡ್ರಿ. ಅಧ್ಯಕ್ಷರನ್ನು ಕೇಳಿದ್ದಾರೆ, ಅವರು ಅದನ್ನೇ ನಾನು ಎಲ್ಲರಿಗೂ ಯಾವ ಕಾರಣಕ್ಕೂ ನೀವು ಬಂದ್ ಮಾಡಿರಿ. ನಮ್ಮ ಬಂದಿಗೆ ಏನು ತೆಗೆದು ಪ್ರಜಾಪ್ರಭುತ್ವ ತಾವು ಹೇಳಿದೆ ಯಜಮಾನ್ರೆ, ಸ್ನೇಹಿತರೆ, ತಾವು ಕೇಳಿದಂಗೆ ಪ್ರಜಾಪ್ರಭುತ್ವ ಎಲ್ಲರಿಗೂ ಹೋಗ್ತೈತಿ. ಆದರೆ ಇದೇನು ರಾಜ್ಯವ್ಯಾಪ್ತಿ ರಾಜ್ಯವ್ಯಾಪ್ತಿ BJP ಏನು ರಾಜ್ಯ ವ್ಯಾಪ್ತಿಯಿಂದ ರಾಜ್ಯ ಮಟ್ಟದಿಂದ ಸ್ಟ್ರೈಕ್ ಕೊಟ್ಟು ಮಾಡ್ತಾರಪ್ಪ ಅಂದರೆ ಅದಕ್ಕೆ ಏನೋ ಒಂದು ಗಂಭೀರತೆ ಐತಿ. ಇನ್ನು ನ್ಯಾಮತಿ ಹೊನ್ನಾಳಿ ತಾರೀಕೆ ಈ ನ್ಯಾಮತಿ ಹೊನ್ನಾಳಿ ಅಷ್ಟೇ ಗುಂಡು ಬಿದ್ದವ. BJP BJP ಶಾಸಕ ಕ್ಷೇತ್ರ ಪಕ್ಕದ ಶಿಕಾರಿಪುರಕ್ಕೆ ಹೋಗ್ಬರ್ರಿ. ಈಗಲೇ ಬಗಾಮ ಈಸೂರು ಕೈ ಕಚ್ಚಿ ಗಂಜಿ ಆ ಕಡೆಲ್ಲ ಹೋದಾಗಂಡ್ರೆ ಅಲ್ಲಿ ನಮ್ಮಂಗೆ ಗುಂಡು ಬಿದ್ದಿಲ್ಲ ಅಂತ ಹೇಳಿದ ಕಾರಣ 2-3-4 ವರ್ಷದ ಸತತವಾಗಿ ಮಳೆ ಬಂದಿದ್ದರಿಂದ ಎಲ್ಲ ತಾಲೂಕುಗಳು ಗುಂಡು ಬಿದ್ದಾವೆ. ಈಗ ಟೆಂಡರು ಆಗಿದೆ, ನಾವು ಮುಚ್ತಿದ್ದೇವೆ. ಇದೆಲ್ಲ ಕಂಡಂಥ ಸರ್ಕಾರ, ನಮ್ಮ ಸರ್ಕಾರ ಈಗ ಹೆಚ್ಚಿಗೆ 75 ಕೋಟಿ ರೂಪಾಯಿ ಕೊಡೋದು PWಗೆ. 75 ಕೋಟಿ ನಿಮಗೆ ರೆಕಾರ್ಡ್ ಕೊಡ್ತೇನೆ. ನೀವು ಬೇಕು ಅಂದರೆ ಇಂಜಿನಿಯರ್ ತರಿಸ್ತೀರಿ. ಎಲ್ಲ ಮುಖ್ಯ ಸ್ಟೇಟ್ಗಳಿಗೆ ಶಿವಮೊಗ್ಗ ರೋಡಿಗೆ ಪೂರ್ತಿ 40 ಲಕ್ಷ ರೂಪಾಯಿ, 40 ಕೋಟಿ ರೂಪಾಯಿ ಹಾಕಿ. ನಮ್ಮ ಶಿವಮೊಗ್ಗ ಬಾರ್ಡ್ರ್ ಟು ದಾವಣಗೆರೆ ಹರಿಹರ ಬಾರ್ಡ್ರ್ ನನ್ನ ವ್ಯಾಪ್ತಿಗೆ ಆಮೇಲೆ ಎಲ್ಲರಿಗೂ ಹಾಕಿದ್ವಿ. ಇನ್ನು ಸ್ಟೇಟೇ ಹೊನ್ನಾಳಿಂದ ಸೋರಂಗ ಇರ್ಬೋದು, ಹೊನ್ನಾಳಿಂದ ಶಿಕಾರಿಪುರ ಇರ್ಬೋದು, ಹೊನ್ನಾಳಿಂದ ಬಸವಪಟ್ಟಣ ಇರ್ಬೋದು, ಎಲ್ಲಕ್ಕೂ ಸಹ ಪ್ಯಾಚ್ ವರ್ಕ್ ತಕ್ಕಂಥ ಅದನ್ನು ಸಹ 5 ಕೋಟಿ ರೂಪಾಯಿ ಅದು ಸ್ಟಾರ್ಟ್ ಆಗೈತೆ ಈ 3 ದಿವಸದ. ಇನ್ನು MDRವರೆಗೂ ಸಹ ಹಾಕಿದ್ದೇವೆ. ಅಂದರೆ ಟೈಮ್ ಹಿಡಿತು ಅಷ್ಟೇ. ಈಗ ಮಳೆಗಾಲ ಯಾಕೆ ನಾವು ಪ್ಯಾಚ್ ಹಾಕಿಲ್ಲ ಅಂದ್ಕೊಂಡ್ರೆ ಇಷ್ಟು ದಿವಸ ಮಳೆ ಬಂದು ಈ ರಸ್ತೆ ಒದ್ದೆಯಿಂದ ಇಂಜಿನಿಯರ್ಗಳು ಸೀನು ಇನ್ಸ್ಪೆಕ್ಷನ್ ಮಾಡ್ತಿದ್ದೆ. ಸರ್, ಒಂದು 15 ದಿವಸ ಬಿಸಿಲು ಕಾದ್ರೆ ಮಾತ್ರ ನೀವು ಟಾರ್ ಹಾಕಿ ಹೋಗ್ತೀವಿ, ಇದೇವ್ರು ಕೆಳಗೆ ಹಸಿರಿಂದ ಮತ್ತೆ ಎದ್ಬಿಡ್ತೇವೆ. ಹೆವಿ ವೆಹಿಕಲ್ ಟಾರ್ ಮಾಡಿದ್ರೆ ಬೇರೆ ಗುಂಡಿ ಬಿದ್ದಲ್ಲಿ ಇಲ್ಲ ಅಂತ. ಈಗ ನಾನು ಇಷ್ಟೊಂದು ಪ್ರಚಾರ ಮಾಡ್ತಾರೆ ಗುಂಡಿ ಅಂತ. ಅದೇ ರೇಣುಕಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ 3 ರೋಡು
ನಲ್ಲೂರು, ನಮ್ಮ ಸಾಸವೆಯಿಂದ ನಲ್ಲೂರು, ಕುಲಂಬಿಂದ ಕುರ್ಕಿ, ಹೊನ್ನಾಳಿಂದ ಮಾರಿಕೊಪ್ಪ, ಈ 3 ರೋಡು ಸಹ ಹರಿಯೋದು ಬಿಡಿ. ಯಾವುದೋ ಬಳೆಯನ್ನು ಕಾಂಟ್ರಾಕ್ಟಿಗೆ ಟೆಂಡರ್ ಕೊಟ್ಟು ಇವತ್ತಿನವರೆಗೂ ಆ ರೋಡ್ ಮುಗಿದಿಲ್ಲ. 20ನೇ ಇಸ್ವಿಯಾಗ ಆದಂಥ ರೋಡ್ ಇನ್ನೂ ಮುಗಿದಿಲ್ಲ. ಇವತ್ತು ಸಹ ಅವೆರಡು ರೋಡ್ನವ್ರು ಕುಲಂಬಿ ಹೋಗುವಾಗ ದಾವಣಗೆರೆ ಕೊಯ್ಯ ಕುಲಂಬಿ ಹೋಗ್ರಿ, ಆ ರೋಡ್ ಹೆಂಗೈತೆ ನೋಡಿ. ಸಾಸವಳಿಂದ ನಲ್ಗೆ ಹೋಗಿರ್ಬೇಕಾರೆ ಹೆಂಗೈತೆ ನೋಡಿ. ಇವತ್ತಿನವ್ರಿಗೆ ರಿಪೇರಿ ಆ ಕಾಂಟ್ರಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಪಾಪರಾಗ್ಬಿಟ್ರೆ ಕೈ ಸಿಕ್ಕು. ಇಷ್ಟೆಲ್ಲ ಸುಧಾರಿಸ್ಕೊಂಡು ನಾವೇನು ಕಷ್ಟಪಟ್ಟು ಏನು ಮನೆ ರುಚಿಕೋಸ್ಕರ ನಾವು ಮಾಡ್ತೇವೆ. ಎಲ್ಲೂ ಅಲಿಗೇಷನ್ ಮಾಡ್ಕೊಂಡು ನಮ್ಮ ಸಾಕಷ್ಟು ನಮ್ಮ ರಿಪೋರ್ಟ್ಗಳು ಅದು ಮಾಡೋಕ್ಕೆ ಹೋಗ್ತಾ ಇಲ್ಲ. ಇದಿಷ್ಟೆಲ್ಲ ನಾವು ಮಾಡಿದರೆ ಎಷ್ಟು ಹಮ್ಮೈತಿ ಅಂತ ದಮ್ಮಂತೂ ಇಲ್ಲ. ಎಷ್ಟು ಹಮ್ಮೈತಿ, ಎಷ್ಟು ಕೆಟ್ಟ ಬುದ್ಧಿ ಇರೋಕ್ಕೆ. ಬೆಳಿಗ್ಗೆ ಪ್ರತಿ ದಿವಸ ಬೆಳಿಗ್ಗೆ 6 ಗಂಟೆಗೆ ಇರ್ತೀನಿ. 6 ಗಂಟೆಗೆ ಎದ್ದು ನಾನು ಬೇಕಾದ್ರೆ ಹರಿಹರ ಕೊಡು ಇಂಟಿ ಹೋಗ್ತೇನೆ. ಈ ಕಡೆ ಮನೆ ಬಂದರು ಇದು ಕೋಟೆ ಬಂದ್ರ ಕಡೆ ವಾಕಿಂಗ್ ಹೋಗ್ತೀನಿ. ಹೋಗಿ ವಾಪಸ್ ಬರ್ತಾನೆ. ಇವ್ರದೆಲ್ಲ ಸರ್ಕಲ್ನಾಗೆ ಇವ್ರು ಏನು ವ್ಯಾನ್ ಇತ್ತು, ಆ ವ್ಯಾನಲ್ಲಿ 6 ಗಂಟೆಗೆ ಪ್ರಚಾರ. ಅವ್ರಿಗೆಲ್ಲ ಪರಿಚಯದಲ್ಲಿ ಮಂಜ ಬಂದ್ ಮಾಡು, ಬಸ್ಸಾ ಬಂದು ಅವನೇ ಅವ್ನ ಸ್ನೇಹಿತ ಇಲ್ಲ ಅಂತಲ್ಲ, ಅಶೋಕ ಬಂದ್ ಮಾಡು. ಅಷ್ಟನ್ನು ಬಂದ್ ಮಾಡ್ತಾ ಇದ್ದ. ನಾನು ಹೋದೆ, JK ಸೂರ್ಯ ಇದ್ದ, ಅವನದು ಅಷ್ಟಿದ್ದು ನಿಲ್ಸಲ್ಲ ಆಯ್ತು. ತೆಗೆಸ್ ಅಂದೆ. JK ಸೂರ್ಯ ಏನು ಹುಡುಗಾಟಿಗೆ ಮಾಡ್ಕೊಂತೀನಿ, ಮುಕ್ಕಳು ಮುಚ್ಕೊಂಡು ಹೋಗ್ರಿ. ನಿನ್ನ ಕಾಲದ ರೋಡ್ ನೋಡಿದ್ಯಾ? ನಿನ್ನ ಕಾಲದ ರೋಡ್ ನೋಡಿದ್ಯಾ? ಮೆಕ್ಕೆಜೋಳ ಅಂತೇಳಿ ಮೆಕ್ಕೆಜೋಳ ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆ, ಖರೀದಿ ಮಾಡ್ಬೇಕಂತ ಕೊಟ್ಟಾಗೈತಿ. ಓಪನ್ ಮಾಡ್ತೇವೆ. ಏನೇ ಓಪನ್ ಮಾಡಿ ಭತ್ತದ್ದು ಕೊಟ್ಟಾರೆ. ಅಲ್ಲೇನಾಗೈತೆ ಅಂದರೆ ಭತ್ತದ್ದು 2200 ಲೋ ವೆರೈಟಿ 2200 ರೂಪಾಯಿದಿಂದ ಮಾರ್ಕೆಟಲ್ಲಿ 2100 ಐತಿ. ನಮ್ದು ಹೆಂಗೇನಾಗ ರೈತರು APMC ಆಡಿ ತರಬೇಕು. ಶಿವಮೊಗ್ಗ ದಾವಣಗೆರೆಗೆ 2 ತರಬೇಕು. ತಂದಾದ್ಮೇಲೆ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಅವರು ಏನು ಕೇಂದ್ರ ಸರ್ಕಾರದ ಮಾನದಂಡ ಐತಲ್ಲ, ಆ ಕ್ವಾಲಿಟಿ ಐತಲ್ಲ, ಆ ಕ್ವಾಲಿಟಿ ಆಗಲಿ, ಆ ಗ್ರೇಡ್ ಆಗಲಿ, ಆ ಟೆಂಪ್ರೇಚರಿಗೆ ಆ ಮಾಡೋದ್ರಿಂದ 90% ಯಾರೂ ತರ್ತಾಯಿಲ್ಲ. ಮೆಕ್ಕೆಜೋಳದ್ದು ಓಪನ್ ಆಗೈತಿ. ಮೆಕ್ಕೆಜೋಳ 2000 ಮಾರ್ಕೆಟಲ್ಲಿ 900 2000 ಹತ್ರ ಐತಿ. 1000 ಮಾರ್ಕೆಟ್ ಗೌರ್ಮೆಂಟ್ 2000 ಐತಿ. 2000 ಇದ್ದಂಗೆ ರೈತರು ಇವತ್ತು ಸಹ ಓಪನ್ ಮಾಡ್ತೇವೆ, ಯಾರೂ ತರಲ್ಲ. ಯಾಕೆಂದರೆ ಆ ಕ್ವಾಲಿಟಿ ಕೊಡೋಕ್ಕಾಗಲ್ಲ. ಅಷ್ಟು ಡ್ರೈ ಮಾಡೋಕ್ಕಾಗದೇ ಇಲ್ಲ. ಪ್ರೈವೇಟ್ ನೇರ್ಸ್ ಮೆಚ್ಚಿಗೆ ತಗೋತಾರೆ. ಅದು ಮಾಯಿಶ್ಚರ್ ಬಗ್ಗೆ 100 ರೂಪಾಯಿ ಮಾರ್ಕೆಟಿಗೆ ಕಮ್ಮಿ ಇಲ್ಲ ಅಂತೇಳಿ ಅಲ್ಲ. ಈಗ ನನ್ನ ಪ್ರಶ್ನೆ ಆಯಿತು, ಮೆಕ್ಕೆಜೋಳ ಖರೀದಿ ಮಾಡಿಲ್ಲ, ಭತ್ತ ಖರೀದಿ ಮಾಡಿಲ್ಲ, ಹಸು ಟವಲ್ ಹಾಕ್ಯಂದು ಅಡಿಗೆ ಹಸು ಟವಲ್ಲು ಕಟ್ಕೊಂಡು ಅದು ಏನು ಯೋಗ್ಯತೆ ಈಗ ಹಸು ಟವಲ್ ಕಟ್ಕೊಂಡು ರೈತ ಪರ ಹೋರಾಡೋಕ್ಕೆ? ನಿಜವಾದ ರೈತ ಇವತ್ತೇನೋ ಮೆಕ್ಕೆಜೋಳ ಅಂತ ಸುರಿದ್ರೆ ನಿಜವಾದ ರೈತ ಒಬ್ಬ ರೈತ ಅಷ್ಟು ರೈತ ತೆಗೆದಿದ್ರಿ ನಾನು ತಲೆ ಬಾಗ್ತೀನಿ. ಈ ಪಟಾಕಿ ಶಾಲಾ ಕೇಂದ್ರ ರೈತ ಯಾರು ಆಗಲ್ಲ. ಶಾಲಾ ಕೇಂದ್ರ ತಕ್ಷಣ ರೈತರು ಭಾಷಣ ಮಾಡ್ತೀನಿ ಅಂತ ರೈತರು ಮಾತಾಡ್ತಾರೆ, ರೈತ ಸಾಧ್ಯ ಇಲ್ಲ. ಅದು ರಕ್ತದಲ್ಲಿ ಬರಬೇಕು. ಯಾರೂ ಸಹ ರೈತರು ನಮ್ಮ ತಾರನೇ ಸ್ಟ್ರೈಕ್ ಮಾಡ್ತಾಯಿಲ್ಲ. ನಿಮಗೆಲ್ಲ ಗೊತ್ತೈತೆ ನಮ್ಮ ಸ್ಥಳೀಯ ಮಾಧ್ಯಮಿಕರಿಗೆ. ಇವರು ಮೆಕ್ಕೆಜೋಳ ಸೂರು ಮಾಡ್ಕೊಂಡು ಇದು ಇಂಥ ಪ್ರತಿಭಟನೆಗೆ ನಮ್ಮದು ಬೆಂಬಲ ಇಲ್ಲ. ಇವತ್ತು ಹಿಂದಕ್ಕೆ ಹೋಗ್ಬೇಕು, ಅನಿವಾರ್ಯ ಇಂಥ ಅವಕಾಶ ಸಿಕ್ಕ ಹೇಳ್ಬೇಕಾಯ್ತು. 2000 ಇಸ್ವಿ 99 ಎಮ್ಮಿನ ಭಾರಿ ಒಳ್ಳೆ ಮಳೆ, ಕುಡ್ದಾಗೆಲ್ಲ ಮೆಕ್ಕೆಜೋಳ ಹಾಕಿದ್ರು. ಮೆಕ್ಕೆಜೋಳ ಭಾರಿ ಕುಸಿತು. SM ಕೃಷ್ಣ ಮುಖ್ಯಮಂತ್ರಿ. ಅವತ್ತು ಸರ್ಕಾರನ ನಾವು ಮೆಕ್ಕೆಜೋಳ ಖರೀದಿ ಮಾಡಿದ್ವಿ. APMC 2 ಖರೀದಿ ಮಾಡಿದ್ವಿ. 1,20,000 ಚೀಲ ಖರೀದಿ ಮಾಡಿ. ಇತಿಹಾಸ ದೇಶದ 75 ವರ್ಷ ಇತಿಹಾಸ. ಇದೆಲ್ಲ ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಎಲ್ಲ ಗೋಡನ್ ತುಂಬಿ ಹಿರಿಯೂರು ಸಕ್ಕರೆ ಕಂಪ್ನಿ ಗೋಡನ್ ಕಳಿಸಿ ಹಿರಿಯೂರು ಅಂತ ಐತಿ. ಅವಾಗ ಇವರು ಡಾಕ್ಟರ್ ರಾಜ್ಕುಮಾರ್ ಇದ್ರು. ಅವಾಗ ಇವರೆಲ್ಲ ಸೇರಿಕೊಂಡು APMC ಮುಂದೆ ಒಂದು ಟೆಂಟ್ ಹಾಕಿಬಿಟ್ರು ಪರ್ಮನೆಂಟಾಗಿ. 2000 ಮಾರ್ಚ್ ಟೆಂಟ್ ಹಾಕಿ ಆ ಗಾಜಾಗಿ ಅದಕ್ಕಿಂತ ಹಿಂದೆ ಒಂದು 6 ತಿಂಗಳ ಹಿಂದೆ ಗುಜರಾತ್ನಲ್ಲಿ ಬುಜ್ಜು ಪ್ರಕೃತಿ ಪ್ರಕೋಪ ಭಾಳ ಕೋಟ್ಯಾಂತರ ರೂಪಾಯಿ, 1000 ಕೋಟಿ ರೂಪಾಯಿ ಅನ್ಯಾಗಿದ್ದರಿಂದ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಸಹ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸಹ ಅಲ್ಲಿಗೆ ಹಣ ಕಲೆಕ್ಟ್ ಮಾಡಿಕೊಟ್ರು. ಇವರು ಸಹ ಅಲ್ಲಿ ಗುಜರಾತ್ ಬುಜ್ಜಿನ ಕಾರ್ಯಕ್ರಮಕ್ಕೆ ಅಂತ ದುಡ್ಡು ಎತ್ತಿ ಅದರಲ್ಲೇ ಗಂಟು ಹೊಡೆದು ಡಾಕ್ಟರ್ ರಾಜ್ಕುಮಾರ್ ಲೆಕ್ಕ ಕೇಳಿದ್ದಕ್ಕೆ ಅವ್ರಿಗೆ ಅವತ್ತು ಡಿಸ್ಪ್ಯೂಟ್ ಬಂತು. ಇದು ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿರಿ, ನಾನೇ ಸುಳ್ಳು ಅನ್ನಂಗಳ್ರೆ ಬಂದು ನಾನು ಕೇಳಿ ನಾನು ರಾಜೀನಾಮೆ ಕೊಡ್ತೀನಿ ಮೇಲೆ ಬೇಕು, ಇದು ಸತ್ಯ ಅನ್ನಂಗಳ್ರೆ ಒಂದು ಪೇಪರ್ಗೆ. ಇಷ್ಟೆಲ್ಲ ಮಾಡಿ ಯೋಗ್ಯತೆ ಇಲ್ಲದೇದು ಸಹ ಇವತ್ತು ಬೇರೆ ನಾಟಕ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣ ಬೇರೆ. ನಾನು ಸಹ ತಾಲೂಕಿನ ನಾವಿಬ್ಬರು ಚೆನ್ನಾಗಿದ್ದಾಗ ಜನ ಚೆನ್ನಾಗಿರ್ತಾರೆ, ನಾವಿಬ್ಬರು ಚೆನ್ನಾಗಿರ್ತಾರೆ, ಪೊಲೀಸ್ ಸ್ಟೇಷನ್ ಚೆನ್ನಾಗಿರ್ತವೆ, ನಾವಿಬ್ಬರು ಚೆನ್ನಾಗಿ ತಹಶೀಲ್ದಾರ್ ನೆಮ್ಮದಿಯಾಗಿ ಕಾನೂನು ಪರ ಕೆಲಸ ಮಾಡ್ತೀನಿ ಅಂತೇಳಿ ಪ್ರೀತಿ ವಿಶ್ವಾಸನೇ ಇವತ್ತು ತಿಳ್ಕೊಂಡಿದ್ದೀನಿ, ಮುಂದೂ ಕಾಣ್ತೀನಿ. ಅದು ಇಂಥವ್ರು ನಮ್ಮ ಸಹಕಾರ. ಇನ್ನು ಏನಕ್ಕೆ ಕೇಳಂಗಿದ್ದು ಕೇಳಿ. ಏನು ಅಲ್ಲಿ ಅವೈಜ್ಞಾನಿಕ ಅಧಿಕಾರಿಗಳು ತಪ್ಪು ಮಾಡಿರೋದು ಏನು 29 ಕ್ಯೂಸೆಕ್ ನೀರು ಇರ್ತಾ ಇರಲ್ಲ,
ಅದನ್ನು 12 ತಿಂಗಳು 9 ತಿಂಗಳ ಕಾಲ ಅದೇನು ಸೀಡಿ ಅಂತಲ್ಲ, ಸೀಡಿರೋದು ನಿಜ, ಸೀಡಿಲ್ಲ ಒಂದು 2 ಬಿಟ್ ಅಷ್ಟೇ. ಅದು ಸ್ಟಂಟ್, ನಾಟ್ ಎ ಬೈಪಾಸ್ ಸರ್ಜರಿ, ಓಪನ್ ಸರ್ಜರಿ ಅಲ್ಲ ಆಯಿತಾ. ಇನ್ನು 3 ತಿಂಗಳು ಎಷ್ಟು ಬಂತು IAS ಆಫೀಸರ್ ಹಂಗೆ. ಇನ್ನು 3 ತಿಂಗಳ ಕಾಲ ಹೊಳೆ ಚಾಕಲ್ ಮಾಡ್ಯಾರೆ. ಹೊಳೆಯಿಂದ 3 ತಿಂಗಳು ಕರೆಂಟ್ ಉಳ್ಸಕ್ಕಂತೆ, 9 ತಿಂಗಳು ಅಲ್ಲಿಂದ ಅಂತೆ. ನಾವು ಅದಕ್ಕೆ ಏನು ಮನಸ್ಸಿ DK ಶಿವಕುಮಾರ್ ತೋರಿಸಿದಾಗ ಒಪ್ಕೊಂಡ್ರು. ಏನು ಇಲ್ಲಿ 9 ತಿಂಗಳು ಇಲ್ಲಿ ಎತ್ತಿಲ್ಲ ಟ್ಯೂಬಿಂದನೇ ನಮ್ಮ ರೈಟ್ ಬ್ಯಾಂಕ್ ಚಾನಲ್ ದಾವಣಗೆರೆಗೆ ಹೋಗ್ತಕ್ಕಂಥದ್ದು, ಅದನ್ನು ಬಂದ್ ಮಾಡಿ ಆ 12 ತಿಂಗಳು ಈಗೇನು ಹೊಳೆ ಇಲ್ಲಿಂದ ಎತ್ತಿಂದ ಅದು ಒಪ್ಕೊಂಡ್ರೆ ಮಾಡಿಸ್ತೀವಿ. ಇದು ಪಾಪ 2 ತಿಂಗಳು ಅಯ್ಯೋ ಆ ಟಿ ವಿ ಬೆಳಗ್ಗೆನೂ ಅದೇ, ಅಲ್ಲೂ ಅದೇ, ಟೌಲಕ್ಕೆ ಅಂತ ಯಾಕೆಂದು ಅಲ್ಲಿ ಯಾರು ಇದ್ರು. ಯಾರೊಬ್ಬರು ಆಯ್ತು ಅವ್ರು ಕೊನೆಯಲ್ಲಿ ಸತೀಶ ಅಂತೇಳಿ ನಮ್ಮದು ಕುದುರೆ ನಾವು ಕಾರ್ಯಕ್ರಮ ಮಾಡಿ ಇಡೀ ಎಲ್ಲ ತಾಲೂಕಿನರು ಅವ್ರು ಇನ್ಕ್ಲೂಡಿಂಗ್ ಹರಪಳ್ಳಿ, ನಾವು ದಾವಣಗೆರೆ ಜಿಲ್ಲೆಯವರು ಒಂದಾಚೆ ಒಂದಾಚೆಗೆ ಸೇರ್ಕೊಂಡು ಕಾರ್ಯಕ್ರಮ ರೈತರಿಗೆ ಮನವರಿಕೆ ಮಾಡಿದ್ವಿ. ನಮ್ದೇನು ತಪ್ಪಿಲ್ಲ, ಅದಕ್ಕೆ ಸಂಬಂಧ ಎಲ್ಲ ಸರಿ ಮಾಡ್ತೀವಿ ನಾವು ಒಂದು ಮಾಡಿ. ಆಮೇಲೆ ಕೊನೆಯಲ್ಲಿ ಸುರೇಶ ಸತೀಶ ಲೋಕಲ್ MLA ಗಂಟು ಹೊಡೆದ್ಬಿಟ್ಟು ಬಂದು ಫಲ ಮಾಡಲಿ ಇದೇ ದೇವಸ್ಥಾನದಾಗ. ಅದೇ ಶನಿವಾರ ನಾವು ಹೊಂಟೀನ ಬಟ್ಟೆ ಹಾಕ್ಯಂದು ಸ್ನಾನ ಮಾಡ್ಕೊಂಡು ನನಗೆ ಅವಕಾಶ ಸಿಕ್ಕುದಿಲ್ಲ. ರೇಷ್ಮೆ ಪಂಚೆ ಹಾಕ್ಯಂಡು ನಾನೇನು ಬೈಜೆ ಬೇಯಲ್ಲ, ಯಾತಕ್ಕೆ ನಾ ಹಾಕ್ತಿದ್ದೆ. ನನ್ನ ಸಂಬಂಧಿಕರೆಲ್ಲ ಹೆಣ್ಣು ಮಕ್ಕಳು ಅತ್ತೆ ಮಕ್ಕಳು ಓಟು ಅವನ್ನೇ ಕೊಟ್ಬಿಡ್ತಾರೆ. ನಾಲ್ಕದವು ಹಾಕ್ಯಂದ್ರೆ 30 ತಿಂಗಳು ಒಂದು ಸರಿ ಅಂತ ಹಾಕ್ಯಂಡು ಕರೆದ್ರೆ ಪುಣ್ಯಾಕ ಬರಲೇ ಇಲ್ಲಪ್ಪ, ಆಗಲಕ್ಕಾಗಿ ಇದು ಇವ್ದು. ಈಗ ಏನಿದ್ದೇವೆ ಎಲ್ಲ ಚಾಲ್ತಿ ಹೋಗ್ಬಿಡವಲ್ಲ, ಚಾಲ್ತಿ ಮಾಡ್ಕೊಳಕ್ಕೆ ನೋಡ್ತಾರೆ ಸರ್. ಅಲ್ರಿ ಅವ್ರಿಗೆ ಏನು ನೈತಿಕತೆ ನಮ್ಮ ಅಲ್ಲ ರಾಜ್ಯ ಸಮಸ್ಯೆ ಯಾವುದು? ರಾಜ್ಯ ಸರ್ಕಾರ ಒಂದು ಸ್ವಲ್ಪ ಸೇರಿಸಿ ಬೋನಸ್ ನೀಡಿ ಕೊಡಬೇಕು, ಖರೀದಿ ಮಾಡಬೇಕು ಆಗ್ರಹ ಮಾಡ್ತಾರೆ. ನೀವು ಈ ನಿಟ್ಟಿನಲ್ಲಿ CM ಅವ್ರು ಮನವಿ ಮಾಡ್ತೀರಾ ಅಂತ? ಯಾರು ಹೋಗಿ ಮಾಡ್ತಾರೆ ಅದು ಬಸ್ ನೋಡ್ರಿ. ನಮ್ಮ ಸರ್ಕಾರ ಸಾಮಾಜಿಕ ನ್ಯಾಯ ಸರ್ಕಾರ, ಎಲ್ಲರ ಪರ ಸರ್ಕಾರ, ರೈತರ ಪರನೂ ಸರ್ಕಾರ, 5 ಗ್ಯಾರಂಟಿ ಸರ್ಕಾರ, ಎಲ್ಲ ಜಾತಿ ಜನಾಂಗಕ್ಕೂ ಸಾಮಾಜಿಕ ನ್ಯಾಯನೂ ಕೊಟ್ಟಂಥ ಸರ್ಕಾರ. ಅಂಬೇಡ್ಕರ್ ಸಂವಿಧಾನವನ್ನು ಯಾವುದಾದ್ರೂ ದೇಶದಲ್ಲಿ 79-80 ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ 100ಕ್ಕೆ 100 ಭಾಗ ಚಾಲ್ತಿ ತಂದಂಥ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಬಿಟ್ಟರೆ ಯಾವುದೇ ಮಾಧ್ಯಮದಲ್ಲಿ ನಾವು ಒಪ್ಕೊಳ್ತೀವಿ. 5 ಗ್ಯಾರಂಟಿ ಇರ್ಬೋದು, ಪರಿಶಿಷ್ಟ ಜಾತಿ ಪ್ರತಿಫಲ 20, ಜನಸಂಖ್ಯೆ ಆದಮೇಲೆ 24% ಕಾನೂನಲ್ಲೇ ತಂದು ಆ ಸಂವಿಧಾನ ಪಾಸ್ ಮಾಡ್ತಕ್ಕಂಥದ್ದು ಯಾವ ದೇಶದಾಗ ಯಾವ ಮುಖ್ಯಮಂತ್ರಿ ಹೇಳಿ. BJP ಗೌರ್ಮೆಂಟ್ ಇರೋ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಭಾಳ ರಾಜ್ಯಗಳು ಆಗೈತಿ, ಯಾವ ರಾಜ್ಯದಲ್ಲೂ ಆಗಿಲ್ಲ. ಇದು ನಮ್ಮ ರಾಜ್ಯ ಬಿಟ್ಟಂಗೆ ಇದು ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯ ಇತಿಹಾಸ ತಮಾಷೆ ಅಂತಲ್ಲ ನಾವು 40% ಆಯಿತು. ಈಗ 5 ಗ್ಯಾರಂಟಿ ಈಗ 30 ತಿಂಗಳಿಂದ BJP ಇನ್ಕ್ಲೂಡಿಂಗ್ ಅಶೋಕ ವಿಶ್ವಕ ನಮ್ಮ ಇವರು ಏನು ಭಾಷೆ ಅಷ್ಟು ಬಿಟ್ಟಿ ಭಾಗ್ಯ ಒಂದೇ ನಮ್ಮ ಹೆಣ್ಮಕ್ಳು ಸುಧಾರಿಸ್ಕೊಂಡೆ. ಈಗ ಅವರು ಬೇರೆ ರಾಜ್ಯಗಳು ಬೇಯಲ್ಲಿರ್ಬೋದು, ಅವ್ರು ಏನು ಮಾಡಿದ್ದಾರೆ? 3 ಬಿಟ್ಟು ರಾಜ್ಯ ಮಾಡಿದ್ದಾರೆ. ಸರ್ಕಾರ 14,000 ಕೋಟಿ ರೂಪಾಯಿನ ಈಗ 3 ತಿಂಗಳ ನೀತಿ ಸಹಿತ ಬರೋಕ್ಕಿಂತ ಮುಂಚೆ ಎಲ್ಲ ಮಹಿಳೆಯರಿಗೂ ಬೇಯಾರಿಗೆ 10,000 ಹಾಕಿದಾರೆ. ಇದು ಲಂಚ ಅಲ್ವಾ? 10,000 ಲಂಚ ಅಲ್ವಾ? ಇವತ್ತು ಬಂದಿರ್ಬೋದು 200 ಸೀಟು, ಕಾಂಗ್ರೆಸ್ ಸೋತಿರ್ಬೋದು. ನೈತಿಕತೆ ಅಂತ ಕಾಂಗ್ರೆಸ್ ಸೋತಿಲ್ಲ. ಅದು ನಿತೀಶ್ ಕುಮಾರ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಯಾಕೆ ಮಾತಾಡ್ತಂದ್ರೆ ನಾವು ಟೀಕೆ ಮಾಡೋದಲ್ಲ. ನಮ್ಮದು ಅಂಕಿಅಂಶ ಆಧಾರದ ನಮ್ಮದು ಸ್ಟೇಟ್ಮೆಂಟ್ಗಳು ಕೊಟ್ಟರು 10,000 ರೂಪಾಯಿ. ನಾವು ಬರೀ ಒಂದು 2,000 ಸಾವಿರ ಕೊಟ್ಟಿದ್ದೀವಿ, ಬಿಟ್ಟು ಬಗ್ಗೆ ಆಗ್ತಾರೆ. ಏನು ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕರೆಂಟ್ ಪುಕ್ಸರಿ ಕೊಟ್ಟು ಎಷ್ಟು ಜನ ನನ್ನ ಮಕ್ಕಳು ಅನುಕೂಲ ಆಯ್ತು. ಆ ಕರೆಂಟಿಂಗಿಂದ ಎಷ್ಟು ಜನಕ್ಕೆ ಅನುಕೂಲ ಆಗೈತಿ, ಬಸ್ಸಿಂದ ಎಷ್ಟು ಜನಕ್ಕೆ ಆಗೈತಿ, ಅಕ್ಕಿಯಿಂದ ಎಷ್ಟು, ಇವೊಂದಿಂದ ಎಷ್ಟು ಜನಕ್ಕೆ ಆಗೈತಿ. ಈಗ 2,000 ಎಷ್ಟು ಅನುಕೂಲ ಆಗೈತಿ. ಈಗ ಯಾವಾಗೆಲ್ಲ ರಾಜ್ಯಾದ್ಯಂತ ಎಲ್ಲ ರಿಪೋರ್ಟ್ ತರಿಸ್ಕೊಂಡು ವಿಜಿಲೆನ್ಸ್ ರಿಪೋರ್ಟ್ ತೆಗೆದ್ರೆ ನಾವು ಕೊಡ್ತಕ್ಕಂಥ ಅಕ್ಕಿ ಜಾಸ್ತಿ ಆಗ್ತಾಯಿದೆ. ಆ ಅಕ್ಕಿ ಕಾಳಸಂತೆಗೆ ಹೋಗ್ತಾಯಿದೆ, ಹೊರ ದೇಶಕ್ಕೆ ಹೋಗ್ತಾಯಿದೆ, ದುಬೈ ಎಲ್ಲ ರಾಷ್ಟ್ರಕ್ಕೆ ಹೋಗ್ತಾ ಅಂತ ಮನಗಂಡಂಥ ನಮ್ಮ ಸರ್ಕಾರ ಈಗ ಅಷ್ಟೇ ದುಡ್ಡು ಕೊಡ್ತೀವಿ. ನಾವು 5 kg ಅಕ್ಕಿ ಕೊಟ್ಟು 5 kg ಮುಂಚೆ ರೊಕ್ಕ ಕೊಡ್ತೀವಲ್ಲ, ಆ ರೊಕ್ಕದ ಬದಲಿ ಬೇರೆ ಪರಿಕರ ಕೊಟ್ಟು ಬೇಳೆ ಕೊಟ್ಟು ಯಾರು ಮಾಡ್ಕೊಂತಾರೆ, ಸಕ್ಕರೆ ಕೊಟ್ಟು ಯಾರು ಮಾಡ್ಕೊಂತಾರೆ, ಚಾಪಡೆ ಕೊಟ್ಟು ಯಾರು ಮಾಡ್ಕೊಂತಾರಪ್ಪ? ಇದು ಬಡವ್ರಿಗೋಸ್ಕರ ಅನುಕೂಲ ಮಾಡ್ಕೊಂತಂಥದ್ದು ನಾವು ಕಸ್ಕೊಂಡು ನಾವು ಕೊಟ್ಟಂಥ ಮಾತನ್ನು ಭರವಸೆಯನ್ನು ನಾವು ಉಳಿಸ್ಕೋಬೇಕು ಅಂತ ಗ್ಯಾರಂಟಿಗಳನ್ನ ಅದ್ರ ಪರ್ಯಾಯವಾಗಿ ನಾವು ಕೊಡ್ತಾವಲ್ಲ, ಇದಕ್ಕೂ ಕೆಲವು ಟೀಕೆ. ಇನ್ನು ಮುಂದೆ ಹೇಳ್ಬೇಕಂದ್ರೆ ನಾವು 5 kg 10 kg ಕೊಡ್ತೇವೆ ಅಂತ ತೀರ್ಮಾನ ಮಾಡಿಲ್ಲ. 30 ಮಾಧ್ಯಮದಲ್ಲಿ ಎಲ್ಲರ ಪೇಪರ್ಗೆ ಹಾಕಿ ಬಂದಿಲ್ಲ. 30 kg ನಾವು 5 kg ಎಕ್ಸ್ಟ್ರಾ ಕೊಡ್ತೀವಿ ಅಂದಾಗ ಗಾಗೂರು ನಂಬುತ್ತಿರೋಳು ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಹೋಗಿ ನಾವು 34 ಕೊಡ್ತಾವಪ್ಪ, ಕೊಡ್ರಪ್ಪ ಅಂದ್ಕೊಂಡು ಸುಳ್ಳು ಇಲ್ಲ ಅದು
ಎಫ್ ಸಿ ಏನು ಐತಿ ಅಂತ ಹೇಳಿದ್ರು ಇವ್ರಲ್ಲ ಅಂತ ಕೊಡಲೇ ಇಲ್ಲ, ಇವತ್ತಿಗೂ ಕೊಡಲಿಲ್ಲ, ಇನ್ನೂ ಕೊಡಲಿಲ್ಲ. ಅದಾದಮೇಲೆ ಅವರೇ ಹಚ್ಚಿ ಅದು 19 ರೂಪಾಯಿಗೆ ಫ್ರೀಯಾಗಿ ಕೊಟ್ಟರು. ಇಂಥ ಸ್ಕೀಮ್ ಮಾಡಿದ್ರು, 19 ಕೊಟ್ಟರು, ಅದು ಬಿಡಿ. ಆಮೇಲೆ ಈಗಲೂ ಸಹ ಈಗ ಯಾವಾಗ ಅದು ಉಳಿಯಕ್ಕೆ ಬಂತು, ಹೊರದೇಶಕ್ಕೂ ಬೇಡಿಕೆ ಇಲ್ವೋ, ಈಗ ಅವರೇ ನಾವು 34 ರೂಪಾಯಿ ಕೊಡ್ತೇವೆ ಎಂದು ಕೊಡ್ದಂತಾರೋ ಈಗ 23 ರೂಪಾಯಿ 10 ಪೈಸೆ ಕೊಡ್ತಾರೆ. ಹಂಗೆ ನಾವೀಗ ಅದು ದುಡ್ಡು ಬಂದ್ ಮಾಡಿದ್ವಿ, ಅಕ್ಕಿ ಕೊಟ್ವಿ. ಈಗ ಅಕ್ಕಿ ಮಾರ್ಕೆನಕ್ಕೆ ಹಾಕಿದ್ರು ಅಂತ ಅದೇ ದುಡ್ಡು ನಾವೀಗ ಪರಿಕರ ಕೊಡ್ತೀವಿ. ಇದು ಬಡವರು ಪರವಾಗಿನ ಸರ್ಕಾರ ಅಲ್ವಾ? ಟೀಕೆ ಮಾಡೋ ಶಕ್ತಿ ಇವತ್ತು ಯಾರಿಗೆ ಆಯ್ತಾ? ಅಶೋಕಣ್ಣು ತೆಪ್ಪ ಕಣ್ಣ, ಇನ್ನೊಬ್ಬ ತೆಪ್ಪ ಏನು ಮಾತು ಅವ್ರಿಗೇನು? ಈ ನಮ್ಮ ಸ್ಕೀಮ್ಗಳು ಇವೆಲ್ಲ ನೋಡ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಈ ಕಾಂಗ್ರೆಸ್ ಸರ್ಕಾರನ ಕರ್ನಾಟಕದಲ್ಲಿ. ಏನನ್ನು ಮಾಡಿ ಇಂಥವು ಮಾಡೋದು, ಕೆಟ್ಟ ಹೆಸರು. ಈ ಜನರ ಅಪ್ಪಣೆ ಕೆಟ್ಟ ಹೆಸರಕ್ಕೆ ಸಾಧ್ಯನಿಲ್ಲ. ಆ ಯೋಗ್ಯತೆ ಇರ್ತಕ್ಕಂಥ ಮುಖಂಡರಿಗೆ ಯಾವನಿಲ್ಲ. ಎಕ್ಸ್ಪೀರಿಯನ್ಸ್